ಐಟಿ ದಾಳಿಗಳನ್ನೇ ಪ್ರಮುಖವಾಗಿಸಿ ರಾಜೀನಾಮೆ ಕೇಳುವುದಾದರೆ ಹಿಂದಿನ ರಾಜಕೀಯ ಇತಿಹಾಸದಲ್ಲಿ ಯಾವ ರಾಜಕಾರಣಿಗಳು ಮುಂದುವರಿಯುತ್ತಿಲ್ಲವೆಂದು ಹೇಳಿಕೆ ನೀಡಿದ ರಮೇಶ್ ಜಾರಕಿಹೊಳಿ. ಅಥಣಿಯ ಶಿವಾಜಿ ಜಯಂತಿ ಮತ್ತು ಕನಕ ಭವನದ ಅಡಿಗಲ್ಲು ಸಮಾರಂಭಕ್ಕೆ ಆಗಮಿಸಿದ್ದ ಜಿಲ್ಲಾ ಉಸ್ತುವಾರಿ ಮಂತ್ರಿ ರಮೇಶ್ ಜಾರಕಿಹೊಳಿ ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿ, ಸಚಿವರು ನಾನು ಖಾಸಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ರಾಜಕೀಯದ ಯಾವುದೇ ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ. ತಮ್ಮ ಮನೆ ಮೇಲಾದ ಐಟಿ ದಾಳಿ ಕುರಿತು ಉತ್ತರಿಸಿದ ಅವರು, ನನ್ನಲ್ಲಿ ಕೇವಲ 25,000ಕ್ಕಿಂತ ಹೆಚ್ಚಿನ ಮೊತ್ತವಿರುವುದಿಲ್ಲ. ಇದು ಕೇವಲ ವಿರೋಧ ಪಕ್ಷಗಳ ಕುತಂತ್ರ. ಒಂದು ವೇಳೆ ಪ್ರತಿಯೊಂದು ಐಟಿ ದಾಳಿಗಳನ್ನೇ ಪ್ರಮುಖವಾಗಿಸಿ ರಾಜೀನಾಮೆಯನ್ನು ಕೇಳಿದರೆ ಹಿಂದಿನ ರಾಜಕೀಯದಲ್ಲಿ ಯಾವ ಸಚಿವರು ಮತ್ತು ಶಾಸಕರು ಕೂಡ ಅಧಿಕಾರದಲ್ಲಿ ಮುಂದುವರಿಯುವುದು ಅಸಾಧ್ಯವಾಗಿರುತ್ತಿತ್ತು ಎಂದರು. ನಿನ್ನೆ ಕೊಟ್ಟಿದ್ದಾರೆ, ಅದರ ಬಗ್ಗೆ ತನಿಖೆ ಆಗ್ತದೆ. 1,000 ಕೋಟಿ ಕೊಟ್ಟು ಮಾಡಿ ನಾವು ಮುಖ್ಯಮಂತ್ರಿ ಈಗಾಗಲೇ ರಾಜಕೀಯ ನಿವೃತ್ತಿ ಆಗ್ತಿದ್ದಾರೆ. ನನ್ನ ಪರವಾಗಿ ಸ್ವಲ್ಪ ಹೇಳ್ತೀನಿ, ಐಟಿ ದಾಳಿ ಆದ್ರೆ ರಾಜೀನಾಮೆ ಕೊಡ್ಬೇಕು. ಇಡೀ ಕ್ಯಾಬಿನೆಟ್ ಖಾಲಿ ಆಗ್ತದೆ. ಒಂದೇದು, ಇಡೀ ವಿರೋಧ ಪಕ್ಷದ ಸರ್ಕಾರದ ಎಲ್ಲ ಮಂತ್ರಿಗಳು ಖಾಲಿ ಆಗ್ತಾರೆ. ಐಟಿ ದಾಳಿ ಅದೊಂದು ರೂಟೀನ್ ನಮ್ಮ ಇಂಡಿವಿಜುವಲ್ ರಮೇಶ್ ಜಾರಕಿಹೊಳಿ ಆಗಿಲ್ಲ, ಶುಗರ್ ಫ್ಯಾಕ್ಟ್ರಿ ಮೇಲೆ ಆಗಿದೆ. ಫಸ್ಟ್ ತಿಳ್ಕೊಳ್ಳಿ ನಾವು. ಅದು ಸಾವಿರಾರು ಮಂದಿ ಅದಕ್ಕೆ ಶೇರ್ ಹೊಡೆಸ ಸಾವಿರಾರು ಮಂದಿ ಇನ್ವೆಸ್ಟ್ ಮಾಡಿದ್ದಾರೆ. ಅದನ್ನು ಐಟಿ ದಾಳಿ ಮಾಡಿದ್ರೆ ಅದ್ರ ಪ್ರೋಗ್ರೆಸ್ ಮತ್ತು ನಮ್ಮ ಮುಖ್ಯಮಂತ್ರಿ ಸ್ವತಃ ತಮ್ಮ ಒಂದು ಲೆಟರ್ ಬರೆದಿರ್ಬೇಕು ಇನ್ಕಮ್ ಟ್ಯಾಕ್ಸ್ ರಮೇಶ್ ಜಾರಕಿಹೊಳಿಗೆ ಪ್ರಧಾನಮಂತ್ರಿಗಳಿಗೆ ಅಪೋಸ್ ಮಾಡಿದ್ದಾರೆ. ಅಂದರೆ ಅದು ಪ್ರಧಾನಮಂತ್ರಿ ಬರೆದಿಲ್ಲ ಅವರು. ಬಟ್ ಏನು ಶಕ್ತಿ ಕಳಿಸಿದ ಲೆಟರ್ ಬರ್ತಾರೆ, ಅಫಿಷಿಯಲ್ ಲೆಟ್ರು ಗೌರ್ಮೆಂಟ್ ಆಫ್ ಕರ್ನಾಟಕ. ಅವರು ಮೊನ್ನೆ ಒಂದು ಲೆಟರ್ ಬರ್ತಾರೆ. ಇದು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಏನೋ ಒಂದು ಪ್ರಕಾರ ನಾವು ರಮೇಶ್ ಜಾರಕಿಹೊಳಿ ದಾಳಿ ಮಾಡಿದ್ರೆ ಡಿಸ್ಕ್ಲೋಸ್ ಮಾಡೋಕ್ಕೆ ಹೋಗಿಲ್ಲ. ಪ್ರೊಸೆಸ್ ನಡೆದ ಇನ್ನೂ ಅಂದ್ರೆ ದೊಡ್ಡ ನೋಡಿ ಸ್ವಾಮಿ, ಅವರು ಪ್ರಧಾನಮಂತ್ರಿ ಅವರು ನಿಮ್ಮ ಮೇಲೆ ಆರೋಪ ಮಾಡ್ತಾರೆ. ನೀವು ಅಷ್ಟು ದೊಡ್ಡ ಮಟ್ಟಕ್ಕೆ ಪ್ರಧಾನಮಂತ್ರಿ ಬಗ್ಗೆ ನನಗೆ ಗೌರವ ಇದೆ. ಆ ಸ್ಥಾನಕ್ಕೆ ಅವರು ದೊಡ್ಡ ಇಡೀ ದೇಶ ಅವರು ಕೋಟೆಗೆ ಕೂರ್ಸಾರೆ. ಅಷ್ಟು ಕೆಳಮಟ್ಟ ಮಾತಾಡೋಲ್ಲ. ನಾವು ದೇವರು ಒಳ್ಳೆ ಮಾಡಲಿ, ಅದ್ರ ಬಗ್ಗೆ ಕಮೆಂಟ್ಸ್ ಮಾಡೋದು. ಯಾಕಂದ್ರೆ 150 ಕೋಟಿ ಎಲ್ಲ ನನ್ನ ಮನೆಯಲ್ಲಿ 3,70,000 ಹೆಚ್ಚು ಸಿಕ್ಕರೆ ರಾಜಕೀಯ MLA ರಿಟೈರ್ಮೆಂಟ್ ಸನ್ಯಾಸ ಆಗ್ತದೆ. ನೋಡಿ, ದೇಶದ ಪ್ರಧಾನಮಂತ್ರಿ ಅವರು ನಮ್ಮ ಮೊದಲೇ ನಾವು ಪ್ರಧಾನಮಂತ್ರಿ ಲೋಕಸಭಾ ಚುನಾವಣೆ ಭಾಷಣ ಮಾಡುವಾಗ ಅವ್ರ ಭಾಷೆ ಕೇಳಿ ನಾನು ಸಹಿತ ಏನೋ ಮಾಡ್ಬೋದು, ದೇಶಕ್ಕೆ ಒಳ್ಳೇದು ಮಾಡೋದು ತಲೆಯಾಗಿ ನನಗೂ ಇತ್ತು. ಸ್ವತಃ ಕಾಂಗ್ರೆಸ್ ಒಬ್ಬ ಗುರುನಾಗಿ ನಾನು ಒಂದು ಪಕ್ಷದ ಕರೆಂಟ್ ವೇದಿಕೆ ನಾನು ಭಾಷೆ ಮಾಡುವಾಗ ಸಹಿತ ಪ್ರಧಾನಮಂತ್ರಿ ಭಾಷೆ ಕೇಳಿ ಎಲ್ಲೋ ಒಂದು ಆತ್ಮ ಹೇಳ್ತಾರೆ, ಪ್ರಧಾನಮಂತ್ರಿ ಏನೋ ದೇಶಕ್ಕೆ ಮಾಡಬಹುದು ಅಂತ. ಇವತ್ತು ನೋಡ್ರೆ ಉತ್ತರ ಪ್ರದೇಶ ಅವ್ರ ಪವರ್ಕಾಗಿ ಮಾತಾಡಿ ನೋಡ್ರೆ ಅವ್ರ ವಿಷಯನ ಕೂತ್ ಹೋಗಿದ್ದಾರೆ. ನಾಳೆ ಮಾರ್ಚ್ 11ಕ್ಕೆ ಅವ್ರ ಪಕ್ಷ